ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಚಿಪ್ಸ್, ಮ್ಯಾಗಿ ಮತ್ತೆ ಕಲರ್. ಹಾಯ್. ಯಾರು ಸ್ಕಂದ ಮಾತಾ? ಬೇಳೆ ತಳಕು ಪಳಕೆ ಪಳಕು ಒಳಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಯಜಮಾನ್ರಿಗೆ ಸ್ವಲ್ಪ ಬೇಗ ಜಿಮ್ ಹೋಗ್ತಿದೆ. ಸೊ ನಾವು ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಟಿಫನ್ ಆಲ್ರೆಡಿ ದೋಸೆ ಮತ್ತು ಚಟ್ನಿ ಮಾಡಿದ್ದೀನಿ, ಅದನ್ನು ಅವ್ರಿಗೆ ಮಾಡಿಕೊಟ್ಟು. ಬರಲ್ವಾ ದೇವಸ್ಥಾನಕ್ಕೆ? ಓದ್ಕೋಬೇಕಂತೆ ಗೈಸ್. ನೋಡಿ, ಬರೀ ಓದ್ಕೋತಾನೆ ಇರ್ತಾಳೆ. ಅದಕ್ಕೇನೆ ಚಿಪ್ಸ್ ತಗೊಂಡ್ಬರ್ತೀಯಾ? ಒಂದೇ ಒಂದು ಆರೆಂಜ್ ಕಲರ್. ಚಿಪ್ಸ್, ಮ್ಯಾಗಿ ಮತ್ತೆ ಕಲರ್. ಅಷ್ಟೇ. ಏನೋ ಚಿಪ್ಸ್ ಆರೆಂಜ್ ಮತ್ತೆ ಬ್ಲೂ. ವರ್ಷ 2 ಪ್ಯಾಕೆಟ್ ಅಮ್ಮ. ಸರಿ ಆಯ್ತು. ಆರೆಂಜ್ ದೇನೆ 20 ರೂಪೀಸ್ ತಗೋಬಾ. ಸರಿ, ಆರೆಂಜ್ ಕಲರ್ದು 20 ರೂಪೀಸ್ ಅಂತ ಅಲ್ಲ, ನಂಗೆ ಎಷ್ಟು ರೂಪಾಯಿ ಅನ್ಸುತ್ತೋ ಅಷ್ಟು ರೂಪಾಯಿ. ಅಂದ್ರೆ ಸರಿ ಹೇಳು. ಒಂದು ಮ್ಯಾಗಿ. ಭವಿಷ್ಯ ನೀನ್ ಕೇಳಿದಷ್ಟೆಲ್ಲ ನಾನು ತರೋದಕ್ಕೆ ಹೋಗಲ್ಲ. ಗೊತ್ತು. ಒಂದು ಮ್ಯಾಗಿ, ಒಂದು ಕೋಕಾ ಕೋಲಾ ಕ್ಯಾನ್ಸಲ್. ನಿಮ್ಮೇನು ಜ್ಯೂಸ್ ಮಾಡ್ಕೊಡ್ತೀನಿ ಮನೆಗೆ. ಲಿಮ್ಕಾನು ಅಷ್ಟೇ. ನಂಗೆ ಸೋಡಾ ಬೇಕಮ್ಮ. ಸೋಡಾ ಮನೇಲಿ. ಎಷ್ಟು ಕೆಟ್ಟ ಹ್ಯಾಬಿಟ್ ಕಲ್ತಿದ್ದಾಳೆ ನೋಡಿ ಗೈಸ್ ಭವಿಷ್ಯ. ದೋಸೆ ತಿಂದೆ ತಾನೆ? ಹೊಟ್ಟೆ ತುಂಬಿದ್ಯಾ? ಇನ್ನೊಂದು ದೋಸೆ ಇಟ್ಕೊಡ್ಲಾ? ಬೇಡ, ಅದು ತಗೋಬಾ. ನಮ್ಮ ಯಜಮಾನ್ರದ್ದು ಸ್ನಾನ ಆಯಿತು. ಇವಾಗ ಅವರು ರೆಡಿ ಆಗಿಬಿಟ್ಟು ನಾನು ಟಿಫನ್ ಕೊಟ್ಟು ಅವ್ರು ತಿಂದು ನಾವು ದೇವಸ್ಥಾನಕ್ಕೆ ಹೊರಡ್ತೀವಿ. ನೋಡಿ, ನಾನು ವಿಡಿಯೋ ಮಾಡಬೇಕು ಅಂತ ಇದ್ದರೆ ಹಿಂಗಾಗುತ್ತೆ ಗೈಸ್. ಓವರ್ಲ್ಯಾಪ್ ಆಗೋದು, ಅಷ್ಟೊಂದು ಚೆನ್ನಾಗಿ ಬರದೇ ಇರೋದು, ಯಾವಾಗಲೂ ಹಿಂಗೆ ಆಗೋದು. ವಿಡಿಯೋ ಮಾಡ್ತಿಲ್ಲ ಅಂತ ಅಂದರೆ ಆವಾಗ ಪ್ರಾಪರಾಗಿ ಬರುತ್ತೆ. ಓಕೆ, ನಾಟ್ ಬ್ಯಾಡ್. ಚೆನ್ನಾಗೇ ಬಂದಿದೆ ಗೈಸ್ ದೋಸೆ. ಆದರೆ ಮಸಾಲೆ ದೋಸೆ ರೇಂಜಿಗೆಲ್ಲ ಇಲ್ಲ. ರೆಡಿ ಆಗೋಗ್ಬಿಟ್ಟಿದ್ದಾರೆ. ಕೈಗೆ ಇಸ್ಕೊಬೇಡಿ, ನಾನು ತಟ್ಟೆಗಿರ್ತೇನೆ. ಏನ್ರಿ ದೇವ್ರಾಗೋಗ್ಬಿಡಿ. ಓಕೆ, ಇನ್ನೊಂದು ಬೇಕಾ? ಇನ್ನೊಂಚೂರು ರೋಸ್ಟ್. ಓಕೆ, ರೋಸ್ಟ್ ಆಗಿದೆ ಅಂತ ಅನ್ಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು. ಇದು ಚೆನ್ನಾಗಾಗಿದೆ ಗೈಸ್, ರೋಸ್ಟ್ ಆಗೋಗ್ಬಿಟ್ಟಿದೆ. ಚಟ್ನಿ ಬೇಕಾ? ಸ್ವಲ್ಪ ಚಟ್ನಿ ಕರೆಕ್ಟ್ ಆಗಿದೆ. ಸೂಪರ್ ಆಗಿದೆ. ಬಟ್ ನಮ್ಮಪ್ಪ ಇಷ್ಟು ಮಾಡಿ ಏನು ಖುಷಿ. ಅಷ್ಟೊಂದು ಚೆನ್ನಾಗಿ ತಿನ್ಕೊಂಡೇನೋ ಇದಾಗಲಿಲ್ಲ ನಮ್ಮಪ್ಪ. ಅಮ್ಮ ಯಾರು ಓಕೆ, ನಮ್ಮಪ್ಪ ಏನು ಸಾಕ ಚಟ್ನಿ? ಸಾಕು ಜಾಸ್ತಿ. ರೆಡಿ ಆಗಿದ್ದೀನಿ. ಏನಿಲ್ಲ, ಹೊರಟ್ಬಿಡೋದೆ ಗೈಸ್ ಇವಾಗ ದೇವಸ್ಥಾನಕ್ಕೆ. ಓದ್ಕೋ, ಗೊತ್ತಾಯ್ತಾ? ಬಾಯ್ ಬಾಯ್.
ಕೇಳಿದೆ ತಾನೇ. ತಂದಿರೋದನ್ನ ಕಣ್ಗೊತ್ಕೊಂಡು ತಿನ್ನು. ಅಷ್ಟಾದ್ರೂ ಧೂಳು ತಂದಿದ್ದೀವಿ. ಇರುತ್ತೆ ನೋಡೋದ್ರಲ್ಲಿ. ತಗೋ ಪ್ರಸಾದ ತಿನ್ನು ಹಾಗೆ. ಪೊಂಗಲ್ ಕೈ ತೊಳ್ಕೊಂಬ. ತುಂಬಾ ಧಾರಾಳವಾಗಿ ಖರ್ಚು ಮಾಡ್ತೀಯ ಅಲ್ವಾ? ಬ್ರೇಕ್ ಕೊಟ್ಟು ತಿನ್ನು, ಒಂದು ಸ್ವಲ್ಪ ನಿಧಾನಕ್ಕೆ ತಿನ್ನು. ಉಸಿರಾಡು ತಿನ್ನೋಕ್ ಮಧ್ಯ. ಉಸಿರಾಡ್ತಿದ್ಯಾ ಇಲ್ವಾ ಅಂತ ಉಸಿರಾಡ್ಬೇಕು ತಿಂದಾದ್ಮೇಲೆ. ಹೆಲ್ದಿ ಹೆಂಗ್ ತಿಂತೀಯ ಅಂದ್ರೆ ಹಾಲು ಮತ್ತೆ ಅರಿಶಿನ ಹಾಕ್ಕೊಟ್ಟು ನನಗೆ ಕೊಡು ಅಂತ ಹೇಳಿದ್ದೆ. ಮಾಡ್ಕೊಡ್ಲಾ ಈಗ? ರಾತ್ರಿ ಇಲ್ಲ ಬೆಳಗ್ಗೆ ಸರಿ ನಾನು ಮಾಡ್ಕೊಡ್ತೀನಿ ತಾಳು. ರಾತ್ರಿ ಮಾಡ್ಕೊಡ್ತೀನಿ, ಕುಡಿದೇ ಇದ್ರೆ ಮಾಡ್ತೀನಿ ಈಗ ಸರಿಯಾಗಿ. ಗೊತ್ತಾಯ್ತಾ? ಒಂದು ಪೀಸಾರು ತಗೊಮ್ಮ ಅಂತ ಹೇಳ್ಬಿಟ್ಟು ಕೊಡ್ತೀಯಾ? ಕೊಡೋಕ್ಕೆ ಮನಸ್ಸೇ ಇಲ್ಲ ಅಲ್ವಾ ಭವಿಷ್ಯ. ಸೂಪರ್ಬ್ ಆಗಿತ್ತು ದೇವಸ್ಥಾನದಲ್ಲಿ ದೇವರ ಅಲಂಕಾರ ಎಲ್ಲನೂ. ಆ್ಯಂಡ್ ನಂದು ಊಟ ಈಗ ತಾನೇ ಆಯಿತು. ಬಿಕಾಸ್ ನಾನು ನವರಾತ್ರಿ ಸ್ಟಾರ್ಟ್ ಆದಾಗಿಂದ ಒಂದೊತ್ತು ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಅಡುಗೆ ರೆಡಿ ಆಗಿದ ತಕ್ಷಣ ನಾನು ಊಟ ಮಾಡ್ಕೊಂಡು ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ತಿರ್ಗಾ ನಾನು ಅದೇ 1:30 ಆ ಟೈಮ್ನಲ್ಲಿ ಊಟ ಮಾಡೋದು. ನಾಟ್ ಓನ್ಲಿ ಫಾರ್ ನವರಾತ್ರಿ ಬಟ್ ಇನ್ಮೇಲೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಒಂದೊತ್ತು ಊಟ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಬಿಕಾಸ್ ನನ್ನ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಅಂತ. ಇವಾಗ ಭವಿಷ್ಯ ಸ್ನಾನ ಮಾಡಿಕೊಂಡು 2:30 ಅಷ್ಟರಲ್ಲಿ ರೆಡಿಯಾಗಿ ಎಕ್ಸಾಮ್ಗೆ ಹೋಗಬೇಕು. ನಂದು ಸಹ ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಸಾಯಂಕಾಲ ಸಿಗ್ತೀನಿ ಗೈಸ್. ಈಗ ತಾನೇ ಭವಿಷ್ಯ ಕಾಲ್ ಮಾಡಿದ್ಲು. ಇವಾಗ ಹೋಗಿ ಅವಳನ್ನ ಕರ್ಕೊಂಬರ್ಬೇಕು ಗಾಯ್ಸ್. ಬನ್ನಿ ಹೋಗೋಣ. ಹೆಂಗೆ ಮಾಡಿದೆ ಎಕ್ಸಾಮ್? ಚೆನ್ನಾಗೇ ಮಾಡಿದ್ದೀನಿ. ಚೆನ್ನಾಗೇ ಮಾಡಿದ್ದೀನಾ ಅಥವಾ ಚೆನ್ನಾಗಿ ಮಾಡಿದ್ದೀನಾ? ಚೆನ್ನಾಗಿ ಮಾಡಿದ್ದೀನಿ. ಈಸಿ ಇತ್ತಾ? ಈಸಿ. ಸರಿ, ಇವಾಗ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋಣ. ಏನಾದ್ರು ಕೊಡಿಸ್ತೀಯಾ? ದುರಾಸೆ ತಿಂಡಿ ಪೋತಿ ಅಂತ ಹೆಸರಿಟ್ಬಿಡ್ಬೇಕು ನಿಮಗೆ. ಏನಾದ್ರು ಕೊಡಿಸ್ತೀಯಾ? ಮನೆಗೆ ನಡಿ ಕೊಡಿಸ್ತೀನಿ ಗೈಸ್. ನಮ್ಮ ಪುಟಾಣಿ ಹತ್ರ ಮನೆಗೆ ಬಂದೆ. ಅವರು ದೇವಸ್ಥಾನಕ್ಕೆ ಹೊರಡ್ತಾರೇನೋ. ವಿಷಯ ಯಾಕೋ ಸುಸ್ತಾಗ್ತಿದೆ ಅಂದಿರುತ್ತೆ ಮನೇಲಿ ಬಿಟ್ಬಿಟ್ಟು. ಹಾಯ್ ಹಾಯ್. ಅದಕ್ಕೆ ಬರಲೇ ಇಲ್ವಲ್ಲ ಅಂದ್ರಲ್ಲ, ಅದಕ್ಕೆ ನಾನೊಬ್ಳು ಬಂದೆ. ಚಿತ್ರ ಬಂದೈತಾರೆ ಮಾಡ್ತೀನಿ. ಯಾರು? ಸೋಮನಾಥ್ ಹೌದಾ? ಮಾಡ್ತಿರ್ತಾರೆ. ಚಿತ್ರ ಬಂದೈತೆ. ಇರ್ಲಿ ಬಿಡಿ, ಮಾತಾಡಿ. ನಾನೇ ತಾನೇ. ನಾವಿಲ್ಲಿದ್ದೀವಿ, ನೀವು ಇಲ್ಲಿಗೆ ಬರ್ತೀರಾ ಅಂತ, ಮೇಲ್ಗಡೆ ಬರ್ತೀರಾ ಅಂತ ಅನ್ಕೊಂಡೆ. ಓಕೆ. ಓಕೆ, ಬಾಯ್ ಬಾಯ್. ಅದಕ್ಕೆ ಬಾಯ್ ಬಾಯ್. ನೀವು ಪ್ರಸಾದ ತಿನ್ಕೊಂಡು ನಿಧಾನಕ್ಕೆ ಬನ್ನಿ. ಇವಾಗ ಹೊರಡ್ತೀವಿ. ಬಾಯ್ ಶರಣ್ಯ, ಬಾಯ್ ಶೀತಲ್, ಬಾಯ್ 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 ಬಾಯ್. ಅದಕ್ಕೆ ಈಗ ತಾನೇ ಮನೆಗೆ ಬಂದೆ. ಭವಿಷ್ಯ ಮನೇಲೇ ಇದ್ದಾಳೆ. ಅವಳು ಯಾಕೋ ಒಂಚೂರು ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತಂದರೆ ಅದಕ್ಕೆ ಕರ್ಕೊಂಡು ಹೋಗಲಿಲ್ಲ. ಏನು ಮಾಡ್ತಿದ್ದಾಳೆ ನೋಡ್ತೀನಿ. ಓ, ಸೀರೀಸ್ ನೋಡ್ತಾ ಇದೆಯಾ? ದೋಸೆ ಇಟ್ಕೊಂಡ? ನಂಗೆ ಗೊತ್ತಿತ್ತು ನನ್ನ ಮನೇಲಿ ಇಲ್ಲ ಅಂದರೆ ಏನೊಂದು ಮಾಡ್ಕೊಳ್ಳೋ ನೀನು ಅಂತ. ಪ್ರಸಾದ ತಂದಿದ್ದೀನಿ. ಅಯ್ಯೋ, ಕೆಳಗಡೆನೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ತಾಳು ತರ್ತೀನಿ ಗೈಸ್. ಬೆಳಗ್ಗೆ ನಾನು ಸ್ಟೋರಿ ಹೇಳೋದಕ್ಕಾಗಲಿಲ್ಲ ಬಿಕಾಸ್ ಸ್ವಲ್ಪ ಅರ್ಜೆನ್ಸಿ, ಸ್ವಲ್ಪ ಕೆಲಸ ಇತ್ತು. ಹಾಗೇನೇ ಸ್ವಲ್ಪ ಇನ್ಫಾರ್ಮೇಷನ್ ನಾನು ತಿಳ್ಕೊಬೇಕಾಗಿತ್ತು. ಈಗ ನಿಮಗೆ ನವರಾತ್ರಿಯ 5ನೇ ದಿವಸ ಯಾರನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತೀನಿ. ದುರ್ಗಾದೇವಿಯ ಸ್ಕಂದ ಮಾತೆ ಅನ್ನೋ ಅವತಾರನ ಪೂಜೆ ಮಾಡ್ತೀವಿ. ಈಗ ನಿಮಗೆ ಗೊತ್ತಿರೋ ಹಾಗೆ ತಾರಕಾಸುರ, ನಾನು ಪ್ರೀವಿಯಸ್ ಸ್ಟೋರೀಸ್ನಲ್ಲಿ ಹೇಳಿದ್ದೀನಿ, ತಾರಕಾಸುರ ವರ ಪಡ್ಕೊಂಡ್ರು. ಅದಾದಮೇಲೆ ಸತೀದೇವಿ ಇಲ್ಲ ಅಂತ ಹೇಳಿಬಿಟ್ಟು ಶಿವ ಮದುವೆ ಆಗೋದಿಲ್ಲ ಅಂತ ಶಿವನ ಮಗನ ಕೈನಲ್ಲೇ ನಂದು ಕೊನೆ ಆಗಬೇಕು ಅಂತ ಎಲ್ಲ ವರ ಕೇಳಿಬಿಟ್ಟಿದ್ರು. ಪಾರ್ವತಿ ರೀಬರ್ತ್ ಆಗೋ ಹಾಗೆ ಮಾಡಿ ಪಾರ್ವತಿ ಶಿವನ್ನ ಒಲಿಸ್ಕೊಂಡು ಮದುವೆ ಆಗಿ ಈಗ
ಎಲ್ಲ ದೇವ್ರೂ ಶಿವನ ಮತ್ತು ಪಾರ್ವತಿಯ ಮಗುವಿಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಶಿವ ತಮ್ಮ ಶಕ್ತಿ, ತೇಜಸ್ಸು, ಎಲ್ಲ ಪವರ್ನ ಹಾಕಿ ಒಂದು ಸೀಡನ್ನ ಜನರೇಟ್ ಮಾಡ್ತಾರೆ. ಆ ಸೀಡಲ್ಲಿ ಎಷ್ಟು ಪವರ್ ಇತ್ತು ಅಂತ ಅಂದರೆ ಬಿಸಿ ಬೆಂಕಿ ಥರ ಬಿಸಿ ಬಿಸಿಯಾಗಿತ್ತಂತೆ. ಅದನ್ನು ತಗೊಂಡು ಹೋಗಿ ಪಾರ್ವತಿ ದೇವಿಗೆ ಕೊಟ್ರಂತೆ. ಪಾರ್ವತಿ ದೇವಿಗೆ ಆ ಬಿಸಿ ತಡ್ಕೊಳ್ಳೋದಕ್ಕೆ ಆಗಲಿಲ್ವಂತೆ. ಅದಕ್ಕೋಸ್ಕರ ಶಿವ ಆ ಸೀಡನ್ನ ಅಗ್ನಿದೇವನಿಗೆ ಕೊಟ್ರಂತೆ. ಅಗ್ನಿದೇವನಿಗೂ ಆ ಹೀಟನ್ನ ರೆಸಿಸ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ವಂತೆ. ಅಗ್ನಿದೇವ ವಾಯುದೇವನಿಗೆ ಕೊಟ್ರಂತೆ. ವಾಯುದೇವನ ಕೈನಲ್ಲೂ ಅದು ಹೀಟ್ ರೆಸಿಸ್ಟ್ ಆಗಲಿಲ್ಲ. ವಾಯುದೇವ ಗಂಗೆಗೆ ಆ ಸೀಡನ್ನ ತೊಗೊಂಡೋಗಿ ಕೊಟ್ರಂತೆ. ಗಂಗೆ ಸೀಡ್ ಈಸ್ಕೊಳ್ತಿದ್ದಂಗೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗೋದ್ರಂತೆ. ಗಂಗೆ ಏನು ಮಾಡಿದ್ರಂತೆ, ಶರವಣ ಎನ್ನೋ ಒಂದು ಕಾಡಿನಲ್ಲಿ, ಹುಲ್ಲಿನ ಕಾಡದು, ಅಲ್ಲಿ ತೊಗೊಂಡು ಹೋಗಿ ಆ ಸೀಡನ್ನ ಇಟ್ರಂತೆ. ಹುಲ್ಲಿನ ಮೇಲೆ ಇಡ್ತಿದ್ದಂಗೆ ಆ ಸೀಡು 6 ಮಕ್ಕಳಾಗೆ ಕನ್ವರ್ಟ್ ಆಯ್ತಂತೆ. ಆ 6 ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತ 6 ಜನ ದೇವಮಾತೆಯರು ಬಂದ್ರಂತೆ. ಅವರ ಹೆಸರು ಕೃತಿಕಾ ಅಂತ. ಅದಕ್ಕೋಸ್ಕರ ಕಾರ್ತಿಕೇಯ ಅನ್ನೋ ಒಂದು ಹೆಸರು ಬಂತು. ಸ್ಕಂದ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದರೆ, ಶಿವ ತಮ್ಮ ತೇಜಸ್ಸು, ತಮ್ಮ ಪವರಿಂದ ಅವ್ರನ್ನ ಜನರೇಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಸ್ಕಂದ ಅಂತ ಬಂತು. ಸ್ಕಂದ ಮಾತಾ ಅಂದರೆ ಪಾರ್ವತಿನ ಕರೆಯೋದು. ಸೊ ಪಾರ್ವತಿ ಮಕ್ಕಳನ್ನ ನೋಡೋದಕ್ಕೆ ಈಗ ಬಂದರು. ಬಂದು ತುಂಬ ಪ್ರೀತಿಯಿಂದ ಮಕ್ಕಳನ್ನ ನೋಡಿ 6 ಜನ ಮಕ್ಕಳನ್ನು ತಪ್ಪಿ ಹಿಡ್ಕೊಂಡ್ರಂತೆ, ಒಟ್ಟಿಗೆ ಎತ್ಕೊಂಡ್ರಂತೆ ತುಂಬ ಪ್ರೀತಿಯಿಂದ. ಆಗ 6 ಜನ ಮಕ್ಕಳು ಒಂದೇ ಬಾಡಿಯಾಗೆ ಕನ್ವರ್ಟ್ ಆಗೋಯ್ತಂತೆ. ಒಂದು ಬಾಡಿ ಇನ್ನೊಂದು ಬಾಡಿಗೆ ಹಾಗೆ ಅಂಟ್ಕೊಂಡು ಒಂದು ಮಗುವಾಗೆ ಕನ್ವರ್ಟ್ ಆಯಿತು. ಆದರೆ ಆ ಒಂದು ಮಗುಗೆ 6 ತಲೆ ಇತ್ತಂತೆ. ಅದಕ್ಕೋಸ್ಕರ ಆರ್ಮುಗಂ ಅಂತ ಹೆಸರು ಸಹ ಇದೆ. ಈಗ ಆ ಮಗು 6 ದಿವಸದಲ್ಲಿ ಬೆಳೆದು ಎಲ್ಲ ಥರದ್ದು ವಿದ್ಯೆನ ಕಲ್ತ್ಕೊಂಡು, ಶಸ್ತ್ರ ಅಸ್ತ್ರ ಎಲ್ಲ ಥರದ್ದು ಕಲ್ತ್ಕೊಂಡು ಯುದ್ಧಕ್ಕೆ ರೆಡಿಯಾದ್ರಂತೆ. ಆಗ ಪಾರ್ವತಿ ತಮ್ಮ ಸ್ಟ್ರಾಂಗೆಸ್ಟ್ ಅಸ್ತ್ರ ಏನಿದೆ ಅದನ್ನು ಕಾರ್ತಿಕೇಯ ಅವರಿಗೆ ಕೊಟ್ಟರಂತೆ. ಎಲ್ಲ ದೇವತೆಗಳು ಆಶೀರ್ವಾದ ಮಾಡಿದ್ರಂತೆ. ಹಾಗೆ ದೇವರುಗಳ ಸೇನಾಧಿಪತಿ ಅಂತ ನೇಮಿಸಲಾಯಿತು, ಚೀಫ್ ಆಫ್ ದ ಆರ್ಮಿ. ಈಗ ಹೋಗಿ ಕಾರ್ತಿಕೇಯ ಅವರು ಫುಲ್ಲು ಯುದ್ಧ ಮಾಡಿ ತಾರಕಾಸುರನ ಕೊಂದರು. ಸೊ ಇದು ಕತೆ ಗೈಸ್. ಸ್ಕಂದ ಮಾತೆ ಅವರ ವಾಹನ ಬಂದ್ಬಿಟ್ಟು ಲಯನ್ನು. ಅವರು ಲೋಟಸ್ ಮೇಲೆ ಕೂತ್ಕೊಂಡಿರ್ತಾರೆ. ಅವರ ಕೈನಲ್ಲಿ ಲೋಟಸ್ಸು, ಶಂಖ, ತ್ರಿಶೂಲ ಎಲ್ಲ ಇರುತ್ತೆ. ಹಾಗೆ ಇನ್ನು ಒಂದು ಕೈನಲ್ಲಿ ಅವರು ಅವರ ಮಗು ಅಂದರೆ ಕಾರ್ತಿಕೇಯನ ಪ್ರೀತಿಯಿಂದ ಹಿಡ್ಕೊಂಡಿರ್ತಾರೆ. ಹಾಗೆ ಇನ್ನೊಂದು ಕೈ ಎಲ್ಲರನ್ನ ಆಶೀರ್ವಾದ ಮಾಡ್ತಿರುತ್ತೆ. ನಾವೇನಕ್ಕೆ ಸ್ಕಂದ ಮಾತನ ಪೂಜೆ ಮಾಡಬೇಕು ಅಂತ ಅಂದರೆ, ನಾವು ಯಾವ ಕೆಲಸಕ್ಕೆ ಕೈ ಹಾಕ್ತೀವೋ ಅದು ಸಕ್ಸಸ್ ಆಗಲಿ, ಹಾಗೆ ಎಲ್ಲರಿಗೂ ಪ್ರೀತಿ ಕರುಣೆಯಿಂದ ನಾವು ನಡ್ಕೋಬೇಕು ಅಂತ. ಈ ಸ್ಟೋರಿ ಬಗ್ಗೆ ನನಗೆ ಗೊತ್ತಾಗಿದ್ದು ಇಷ್ಟೇ. ಐ ಗೆಸ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ ಅಂತ. ಗೈಸ್, ಈಗ ತಾನೇ ನಮ್ಮ ಯಜಮಾನ್ರು ಬಂದರು. ಸೊ ನಾನು ಗಾದೆ ತಲೆನೋವ್ತಿದ್ಯೇನ್ರಿ, ಸೊ ಇವಾಗ ಗಾದೆ ಹೇಳಿಬಿಟ್ಟು ಎಂಡ್ ಮಾಡೋಣ ಅಂತ. ಭವಿಷ್ಯ ಬೇಗ. ಇವತ್ತಿನ ಗಾದೆ, ಮೇಲೆ ತಳುಕು ಒಳಗೆ ಹುಳುಕು. ಮೇಲೆ ತಳಕು ಪಳ್ಳಕ್ಕೆ ಪಳಕು ಒಳಗೆ ಹುಳುಕು. ನಾವು ನೋಡೋದಿಕ್ಕೆ ವಾವ್ ತುಳುಕು ತಳಕ ಬಳಕ ಅಂತರ ಇದ್ರೂ ಒಳಗೆ ಉಳುಕಾಗಿರುತ್ತೆ ಅಂತ ತಾನೇ. ಒಳಗಡೆ ಚೆನ್ನಾಗಿರುತ್ತೆ, ಒಳಗಡೆ ಶಾರ್ಟ್ ಸೆಂಟೆನ್ಸ್ ನ ಲಾಂಗ್ ಸೆಂಟೆನ್ಸ್ ಹೋಗ್ಬಿಟ್ಟು ಹಂಗೆ ಹೇಳ್ಬಿಡ್ತಾಳೆ. ಹೊರಗಡೆ ತಳಕು ಒಳಗಡೆ ಮೀನಿಂಗ್ ಅಷ್ಟೇ ನಾನು ಹಿಂಗೆ ಬರೋದು. ಸರಿ ಹೇಳ್ರಿ ನೀವು. ಯಾರ ಹತ್ರನಾದ್ರೂ ಚೆನ್ನಾಗಿ ಮಾತಾಡಬೇಕು ಅಂದರೆ ನೀಟಾಗಿ ಪ್ರೀತಿಯಿಂದ ಮಾತಾಡಬೇಕು. ಅದು ಉಳುಕಿಲ್ದಿನ ಮಾತು. ಸುಮ್ಮನೆ ಮೇಲೆ ಆಯ್ ಓ ಅಂತ ಅನ್ಕೊಂಡು ಮಾತಾಡಿದಾಗ, ಮನ್ಸಾರೆ ಮಾತಾಡಿದಾಗ ಅದೇ ಬೇರೆ ಥರ. ಸುಮ್ಮನೆ ಮಾತಾಡಬೇಕಲ್ಲ ಅಂತ ಮಾತಾಡ್ತಾರಲ್ಲ, ಅದೇ. ಅದಕ್ಕೆ ಏನಂತಾರೆ, ಮೇಲೆ ತಳುಕು ತಳುಕು ಒಳಗೆ ಹುಳುಕು ಅಂದ್ರೆ ಮಾತಾಡ್ತಾನೆ ಅವ್ರಿಗೆ ವಿಷ ಕಾಣಿಸ್ತಾ ಇರುತ್ತೆ ಅವ್ರಿಗೇನೆ.
ಅಂದ್ರೆ ಆಚೆಗಡೆ ಚೆನ್ನಾಗಿರೋದು ಒಳಗಡೆ ಕೆಟ್ಟದಾಗಿರೋದು ಅಂತ ತಾನೇ. ಸೊ ಈಗ Honesty ಇರ್ಬೇಕು ಯಾವಾಗಲೂ. ಈಗ ಮೇಲ್ಗಡೆ ಚೆನ್ನಾಗಿ ಮಾತಾಡಿಕೊಂಡು ಒಳಗಡೆ ಮನಸ್ಸಲ್ಲಿ ಕೆಟ್ಟದನ್ನು ಬಯಸೋದು. ಇನ್ ಕೇಸ್ ನಿಮಗೆ ಒಳಗಡೆ ಯಾರಿಗೋ ಕೆಟ್ಟದನ್ನು ಫೀಲ್ ಮಾಡ್ಕೋತಾ ಇದ್ದೀರಾ ಅಂದರೆ ಅದೇನು ತಪ್ಪೇನಲ್ಲ, ಎಲ್ಲರಿಗೂ ಅನಿಸುತ್ತೆ ಅದು. ಬಟ್ ಹೊರಗಡೆ ನಾಟಕೀಯವಾಗಿ ತೋರಿಸ್ಕೊಳ್ಳೋದು ಅದು ತಪ್ಪು ಅನಿಸುತ್ತೆ ಗೈಸ್, ಅಷ್ಟೇ ಇದರ ಅರ್ಥ. ಒಳಗಡೆ ಹೇಗಿದೆಯೋ ಹುಳುಕ ಇದ್ದರೆ ಅದನ್ನೇ ತೋರಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಸಾಫ್ಟಾಗಿ ತೋರಿಸಿ, ಅಷ್ಟೊಂದು ಹಾರ್ಶಾಗಿ ತೋರಿಸ್ಬೇಡಿ. ಮತ್ತು ಒಳಗಡೆ ಏನಾದ್ರು ಒಳ್ಳೇದು ಬಯಸಿದ್ರೆ ಹೊರಗಡೆನೂ ಅದನ್ನು ತೋರಿಸ್ತೀವಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ಗಾದೆಗೆ ಅರ್ಥ ಹೇಳೋ ಅಷ್ಟರಲ್ಲಿ ಭವಿಷ್ಯ ಅವರಪ್ಪ ಎಕ್ಸ್ಪ್ಲೈನ್ ಮಾಡೋ ಅಷ್ಟರಲ್ಲಿ ಎದ್ದೇ ಹೊಟ್ಟೋದ್ಲು. ಅಷ್ಟೊಂದು ರಿಯಾಲಿಟಿ ಚೆಕ್ ಕೊಟ್ಬಿಟ್ರು ನಮ್ಮ ಯಜಮಾನ್ರು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಗಾದೆಗಳಿಗೆ ನೀವು ನಾನು ಹೇಳಿದಾಗ ಮನೆಯಲ್ಲಿ ನಿಮಗೆ ನೀವೇ ಉತ್ತರ ಕೊಟ್ಕೋತಾ ಇರ್ತೀರಾ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್. ನಮ್ಮ ಭವಿಷ್ಯ ಇಲ್ಲ ಇವಾಗ ಬಾಯ್ ಮಾಡಿಬಿಟ್ಟು ಏನೇನೋ ನಾಟಕ ಮಾಡೋದಕ್ಕೆ. ನಾನು ಡೈರೆಕ್ಟಾಗಿ ಬಾಯ್ ಗೈಸ್ ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.